ವಾಹನ ಸವಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ನ ಬೆಲೆ ₹3.14 ಹೆಚ್ಚಳ ಮಾಡಿದೆ ಕೇಂದ್ರ. ಇದೀಗ ವಾಹನ ಸವಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಬೆಲೆ ₹3.14 ಹೆಚ್ಚಳ ಮಾಡಿದೆ. ಡೀಸೆಲ್ನ ಬೆಲೆ ₹11 ಏರಿಕೆಯ ದುಬಾರಿಯಾಗಿರುವಂಥದ್ದು. ಇಂದು ಬೆಳಗ್ಗೆಯಿಂದಲೇ ಜಾರಿಗೆ ಬಂದಿರೋ ಹೊಸ ದರ. ಪೆಟ್ರೋಲ್ ಬೆಂಗಳೂರಿನಲ್ಲಿ ₹106.17 ಏರಿಕೆಯಾಗಿರುವಂಥದ್ದು. ₹94 ಈಗ ಡೀಸೆಲ್ ಏರಿಕೆಯಾಗಿದೆ. ವಾಹನ ಸವಾರರಿಗೆ ಇದೀಗ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಬೆಲೆ ₹3.14 ಹೆಚ್ಚಳ ಆಗಿರುವಂಥದ್ದು. ಡೀಸೆಲ್ ಬೆಲೆ ₹3.11 ಏರಿಕೆಯಾಗಿದೆ. ಇಂದು ಬೆಳಗ್ಗೆಯಿಂದಲೇ ಜಾರಿಗೆ ಬಂದಿದೆ ಈ ಹೊಸ ದರ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ₹106.17 ಏರಿಕೆಯಾಗಿದೆ. ಡೀಸೆಲ್ನ ಬೆಲೆ ₹94.10 ಏರಿಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಇವತ್ತಿನಿಂದಲೇ ಈ ಒಂದು ದರ ಪರಿಷ್ಕರಣೆಗೆ ಬರಲಿದೆ. ವಾಹನ ಸವಾರರಿಗೆ ಈಗ ಕೇಂದ್ರ ಸರ್ಕಾರ ಬಿಸಿ ತಟ್ಟಿಸಿದೆ. ಇಂದು ಬೆಳಗ್ಗೆಯಿಂದಲೇ ಈ ಹೊಸ ದರ ಜಾರಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ₹106.17 ಏರಿಕೆಯಾಗಿದೆ. ಹಾಗೆ ಡೀಸೆಲ್ನ ಬೆಲೆ ₹94.10 ಏರಿಕೆಯನ್ನ ಮಾಡಲಾಗಿದೆ. ಇನ್ನು ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಈ ಹಿಂದೆ ಇದ್ದಂಥ ಹಳೆಯ ದರದ ಒಂದು ಸಂಖ್ಯೆಯನ್ನ ಗಮನಿಸಿದಾಗ ಪೆಟ್ರೋಲ್ ಲೀಟರ್ಗೆ 1 ಲೀಟರ್ಗೆ ₹102.91 ಇತ್ತು. ಈಗ ಹೊಸ ದರ ಇಂದಿನಿಂದ ಪೆಟ್ರೋಲ್ ಲೀಟರ್ ಬೆಲೆ ₹106.21 ಏರಿಕೆಯಾಗಿದೆ. ₹3 ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಬೆಳ್ಳಂಬೆಳಗ್ಗೆ ದೇಶದ ಜನತೆಗೆ ಬಿಗ್ ಶಾಕ್ ಇದು. ಇನ್ನು ಡೀಸೆಲ್ ಬೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಹಳೆಯ ದರ ಲೀಟರ್ ಒಂದಕ್ಕೆ ₹90.91 ಇತ್ತು. ಈಗ ಹೊಸ ದರ ಇಂದಿನಿಂದ ₹94.1 ಏರಿಕೆ ಮಾಡಿದೆ. ಡೀಸೆಲ್ ದರ ಲೀಟರ್ಗೆ ಇದೀಗ ₹94.1 ಏರಿಕೆ ಮಾಡಿರುವಂಥದ್ದು. ಈ ಹಿಂದೆ ₹90.91 ಇತ್ತು ಡೀಸೆಲ್ನ ಬೆಲೆ. ಬೆಳ್ಳಂಬೆಳಗ್ಗೆಯಿಂದಲೇ ಇದೀಗ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಮೋದಿ ಮಿತವ್ಯಯ ಮಂತ್ರದ ಬೆನ್ನಲ್ಲೇ ಇದೀಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಮೋದಿ ಸರ್ಕಾರದ ನಡೆಗೆ ವಾಹನ ಸವಾರರ ಆಕ್ರೋಶ. ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಒಂದೇ ಬಾರಿಗೆ ₹3-4 ಹೆಚ್ಚಿಸಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಜನರ ಕಷ್ಟವನ್ನ ಅರ್ಥ ಮಾಡಿಕೊಳ್ಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಈಗ ವಾಹನ ಸವಾರರು ಕಿಡಿಕಾರ್ತಿದ್ದಾರೆ. ಮೋದಿ ಸರ್ಕಾರದ ನಡೆಗೆ ವಾಹನ ಸವಾರರ ತೀವ್ರ ಆಕ್ರೋಶ. ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಒಂದೇ ಬಾರಿಗೆ ₹3-4 ಹೆಚ್ಚಿಸಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜನರು. ಕೇಂದ್ರ ಸರ್ಕಾರ ಜನರ ಕಷ್ಟವನ್ನ ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಈಗ ವಾಹನ ಸವಾರರು ಕಿಡಿಕಾಡ್ತಿದ್ದಾರೆ. ಒಂದೇ ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಇದೀಗ ಮೋದಿ ಸರ್ಕಾರದ ವಿರುದ್ಧ ಜನ ಕಿಡಿಕಾಡ್ತಿದ್ದಾರೆ. ಮಧ್ಯಮ ವರ್ಗದವರಿಗೆ ನೇರವಾಗಿ ಹೊಡೆತ ಬಿದ್ದಿದೆ. ಒಂದೇ ಬಾರಿ ₹3-4 ಹೆಚ್ಚಳ ಮಾಡಿದ್ರೆ ಹೇಗೆ ಬದುಕಬೇಕು? ಕೇಂದ್ರ ಸರ್ಕಾರ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಈಗ ವಾಹನ ಸವಾರರು ಕಿಡಿಕಾರ್ತಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ಹೊಸ ದರ ಜಾರಿಯಾಗಿರುವಂಥದ್ದು. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಇದು ಮಧ್ಯಮ ವರ್ಗದವರಿಗೆ. ಡೀಸೆಲ್ ರೇಟ್ ಜಾಸ್ತಿ ಆದಷ್ಟು ಬೆಳೆಗಳೆಲ್ಲ ಏರ್ಬಿಡ್ತದೆ. ಅದು ಎಲ್ಲರಿಗೂ ಇವಾಗಿನಿರೋ ಪರಿಸ್ಥಿತಿ ಎಲ್ಲ ರೇಟು ರೈಸ್ ಆಗಿದೆ. ಯಾವುದು ಎಲ್ಲ ಆಗಿದೆ ತೊಂದ್ರೆನೇ ಏನು ಮಾಡೋದು. ಎಲ್ಲರಿಗೂ ಆಗಿದ್ದು ನಮಗೂ ನಾವೇನು ಮಾಡೋಕ್ಕೆ ಸರ್. ತುಂಬ ಇವಾಗಲೇ ಕೆಲಸಕ್ಕೆಲ್ಲ ಪರದಾಡ್ತದೆ. ಇವಾಗಲೇ ಎಲ್ಲ ಜಾಸ್ತಿ ರೇಟ್ ಮಾಡಿಕ್ಕವ್ರೆ. ಗ್ಯಾಸು ಅದು ಇದು ಅಂತೆಲ್ಲ ರೇಟ್ ಜಾಸ್ತಿ ಮಾಡಿಟ್ಟವ್ರೆ. ಅದರಲ್ಲಿ ಇದು ಮಾಡಿದ್ರೆ ಹೆಂಗೆ ಹೇಳಿ? ಇದರಿಂದನೇ ಜೀವನ ನಡೆಯೋದು ನಮಗೆ. ಲೈಕ್ ಪೆಟ್ರೋಲ್ ರೇಟ್ ಇವಾಗ ಆಫೀಸ್ಗೆ ಹೋಗಿ ಬರಬೇಕು ಅಂದರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ ಹೇಳಿ? ನಮಗೆ ₹102 ಅಂದ್ರೂ ಲೈಕ್ ಎಷ್ಟೋಯ್ತು ಮಂತ್ಲಿ, ನಮಗೆ ಎಷ್ಟು ಜಾಸ್ತಿ ಹೋಗುತ್ತೆ ಅಮೌಂಟು. ಸೊ ಅದಕ್ಕೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡೋಕ್ಕೆ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ರೆ ಅಷ್ಟೇ ನಾವು ಮಿಡಿಲ್ ಕ್ಲಾಸ್ ಅಂತವ್ರಿಗೆಲ್ಲ ಆಗ ಬಾಳೆ ಮಾಡೋಕ್ಕಾಗಲ್ಲ. ಇವಾಗ ನೋಡಿ 2000 ಆಗ್ತಿದೆ ಅನ್ಕೊಳ್ಳಿ, ₹3 ಅನ್ಕೊಳ್ಳಿ, 2500 ಹೋಗುತ್ತೆ.
ಸೊ 500 ನನಗೆ ಲಾಸ್ ಆಗ್ತಿದೆ. ಕಡಿಮೆ ಮಾಡ್ಬೇಕು ಸರ್, ಇಲ್ಲ ಅಂದರೆ ಆಗಲ್ಲ. ನಾವು ಪರವಾಗಿಲ್ಲ ಬಿಡಿ, ಲೈಕ್ ಇನ್ನೂ ಬಡವ್ರು ಇರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ ಹೇಳಿ, ಅದು ಸ್ವಿಗ್ಗಿ ಮಾಡ್ತಾರೆ, ಅವರೆಲ್ಲ ಮಾಡ್ತಾರೆ. ಸೊ ಅವರೆಲ್ಲ ಇದೇ ಬಾಳ್ವೆ ಅವ್ರಿಗೆ. ಸೊ ಪೆಟ್ರೋಲ್ ಕಡಿಮೆ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ, ಮಾಡಲೇಬೇಕು ಅವ್ರಿಗೆಲ್ಲ. ಅನಿವಾರ್ಯತೆ, ಏನು ಮಾಡೋಕ್ಕಾಗಲ್ಲ. ಲಕ್ಷಾಂತರ ರೂಪಾಯಿ ಗಾಡಿ ತೊಗೊಂಡಾದ್ಮೇಲೆ ನಾವು 3 ರೂಪಾಯಿ ಆದರೂ ಹಾಕ್ಲೇಬೇಕು, 300 ರೂಪಾಯಿ ಆದರೂ ಹಾಕ್ಲೇಬೇಕು. ಯಾಕಂತೇಳಿದ್ರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ಆಟೋ, ಮೆಟ್ರೋ ಇದೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಆಗಂತ ಟೈಮಿಂಗ್ಸು ಇರಲ್ಲ. ಈಗ ವಯಸ್ಸಾದವ್ರನ್ನ ಕರ್ಕೊಂಡು ನಾನು ಮೆಟ್ರೋ ಹತ್ಲಿಕ್ಕೆ ಆಗತ್ತಾ, ಇಲ್ಲ BTS ಕಾಯೋಕ್ಕಾಗತ್ತಾ? ಈಗಲೇ BTS ದಿವಾಲಿ ಆಗಿ ಹೋಗಿದೆ. ನಾವು ಇನ್ನೂ ಅದನ್ನ ಹತ್ತಿ ದಿವಾಲಿ ಇವತ್ತು ಹೋಗ್ಬೇಕಂತ ನಾಳೆನೇ ಹೋಗಿ ಸೇರೋ ಅಂಥ ಸಂದರ್ಭಗಳು. ಆದ್ದರಿಂದ ಇದು ಅನಿವಾರ್ಯತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಇದನ್ನು ಉತ್ಪಾದನೆ ಮಾಡಲ್ಲ, ಪೆಟ್ರೋಲು ಬರೋಂಥದ್ದು ಇದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾ ಹೇಳೋದು ಕಂಡಿಡಿಬೇಕು ಸರ್, ಏನು ಮಾಡ್ಲಿಕ್ಕೆ ಆಗುತ್ತೆ? ನಾವು ಕಂಡಿಡಿಬೇಕು ಅಂತ ಹೇಳಿದ್ರೆ ನಾವು ಕಾಮನ್ ಪೀಪಲ್ ಕಂಡಿಡಿಯೋಂಥವ್ರು ಅದನ್ನು ಅನುಭವಿಸ್ತಾವ್ರೆ ಆರಾಮಾಗಿ ಕೂತ್ಕೊಂಡು. ನಾವು ಹೇಳೋದು ಇವತ್ತಿನ ದಿನ ಮೋದಿಯವ್ರು ಹೇಳ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತೇಳಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾರವರು ಮಾಡೆಲ್ ಆಗಿರ್ತಾರೆ, ಮಿನಿಸ್ಟ್ರಿಗಳು, ಅವ್ರು ಯಾರು PAಗಳು ಇಂಥವ್ರು, ಅವರು ಅದನ್ನು ದುರ್ಬಳಕೆ ಮಾಡ್ಕೊಂಡು ಅವರು